ಇಡಿ ಅಧಿಕಾರಿಗಳು ಆ ನಾಯಿ ಫ್ರೆಂಡ್ ಬಳಿ ಇದೆ ಅಂತ ಹೇಳಿದ್ದಾನಂತೆ. ಸುಳ್ಳನ್ನ ಮುಚ್ಚಿಡಲು ಸುಳ್ಳಿನ ಸರಮಾಲೆ ಕಟ್ಟಿದ ಸತೀಶ್ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವುದಕ್ಕೂ ಕೂಡ ಯತ್ನ ಪಟ್ಟಿದ್ದ. ದುಬಾರಿ ನಾಯಿ ತೋರಿಸುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಶ್ವಾನ ಅದನ್ನ ತೋರಿಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಪಟ್ಟು ಹಿಡಿದು ಕೂತಿದ್ದಾರಂತೆ. ಈಗ ನೋಡಿ, ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಆ ನಾಯಿ ಎಲ್ಲಿದೆ ಅಂತೇಳಿ ತೋರಿಸಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರಂತೆ. 50 ಕೋಟಿ ರೂಪಾಯಿ ನಾಯಿ ಎಲ್ಲಿ ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅದು ತನ್ನ ಬಳಿ ಇಲ್ಲ, ಸ್ನೇಹಿತನ ನಾಯಿ ಸ್ನೇಹಿತನ ಬಳಿ ಇದೆ ಅಂತ ಹೇಳಿದ್ರಂತೆ. ಸುಳ್ಳನ್ನ ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳಿನ ಸರಮಾಲೆಯನ್ನ ಕಟ್ಟುತ್ತಿರುವಂತಹ ಸತೀಶ್ ಇಡಿ ಅಧಿಕಾರಿಗಳ ತನಿಖೆಯ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ಆ ನಾಯಿ ಫ್ರೆಂಡ್ ಬಳಿ ಇದೆ ಅಂತ ಹೇಳಿದ್ದಾನಂತೆ. ಸುಳ್ಳನ್ನ ಮುಚ್ಚಿಡಲು ಸುಳ್ಳಿನ ಸರಮಾಲೆ ಕಟ್ಟಿದ ಸತೀಶ್ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವುದಕ್ಕೂ ಕೂಡ ಯತ್ನ ಪಟ್ಟಿದ್ದ. ದುಬಾರಿ ನಾಯಿ ತೋರಿಸುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಶ್ವಾನ ಅದನ್ನ ತೋರಿಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಪಟ್ಟು ಹಿಡಿದು ಕೂತಿದ್ದಾರಂತೆ. ಈಗ ನೋಡಿ, ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಆ ನಾಯಿ ಎಲ್ಲಿದೆ ಅಂತೇಳಿ ತೋರಿಸಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರಂತೆ. 50 ಕೋಟಿ ರೂಪಾಯಿ ನಾಯಿ ಎಲ್ಲಿ ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅದು ತನ್ನ ಬಳಿ ಇಲ್ಲ, ಸ್ನೇಹಿತನ ನಾಯಿ ಸ್ನೇಹಿತನ ಬಳಿ ಇದೆ ಅಂತ ಹೇಳಿದ್ರಂತೆ. ಸುಳ್ಳನ್ನ ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳಿನ ಸರಮಾಲೆಯನ್ನ ಕಟ್ಟುತ್ತಿರುವಂತಹ ಸತೀಶ್ ಇಡಿ ಅಧಿಕಾರಿಗಳ ತನಿಖೆಯ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ಆ ನಾಯಿ ಫ್ರೆಂಡ್ ಬಳಿ ಇದೆ ಅಂತ ಹೇಳಿದ್ದಾನಂತೆ. ಸುಳ್ಳನ್ನ ಮುಚ್ಚಿಡಲು ಸುಳ್ಳಿನ ಸರಮಾಲೆ ಕಟ್ಟಿದ ಸತೀಶ್ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವುದಕ್ಕೂ ಕೂಡ ಯತ್ನ ಪಟ್ಟಿದ್ದ. ದುಬಾರಿ ನಾಯಿ ತೋರಿಸುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಶ್ವಾನ ಅದನ್ನ ತೋರಿಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಪಟ್ಟು ಹಿಡಿದು ಕೂತಿದ್ದಾರಂತೆ. ಈಗ ನೋಡಿ, ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಆ ನಾಯಿ ಎಲ್ಲಿದೆ ಅಂತೇಳಿ ತೋರಿಸಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರಂತೆ. 50 ಕೋಟಿ ರೂಪಾಯಿ ನಾಯಿ
ಎಲ್ಲಿ ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅದು ತನ್ನ ಬಳಿ ಇಲ್ಲ, ಸ್ನೇಹಿತನ ನಾಯಿ ಸ್ನೇಹಿತನ ಬಳಿ ಇದೆ ಅಂತ ಹೇಳಿದ್ರಂತೆ. ಸುಳ್ಳನ್ನ ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳಿನ ಸರಮಾಲೆಯನ್ನ ಕಟ್ಟುತ್ತಿರುವಂತಹ ಸತೀಶ್, ಇಡಿ ಅಧಿಕಾರಿಗಳ ತನಿಖೆಯ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ಆ ನಾಯಿ ಫ್ರೆಂಡ್ ಬಳಿ ಇದೆ ಅಂತ ಹೇಳಿದ್ದಾನಂತೆ. ಸುಳ್ಳನ್ನ ಮುಚ್ಚಿಡಲು ಸುಳ್ಳಿನ ಸರಮಾಲೆ ಕಟ್ಟಿದ ಸತೀಶ್ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವುದಕ್ಕೂ ಕೂಡ ಯತ್ನಪಟ್ಟಿದ್ದ. ದುಬಾರಿ ನಾಯಿ ತೋರಿಸುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಶ್ವಾನ, ಅದನ್ನ ತೋರಿಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಪಟ್ಟು ಹಿಡಿದು ಕೂತಿದ್ದಾರಂತೆ. ನೋಡಿ, ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಆ ನಾಯಿ ಎಲ್ಲಿದೆ ಅಂತೇಳಿ ತೋರಿಸಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರಂತೆ. 50 ಕೋಟಿ ರೂಪಾಯಿ ನಾಯಿ ಎಲ್ಲಿ ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅದು ತನ್ನ ಬಳಿ ಇಲ್ಲ, ಸ್ನೇಹಿತನ ನಾಯಿ ಸ್ನೇಹಿತನ ಬಳಿ ಇದೆ ಅಂತ ಹೇಳಿದ್ರಂತೆ. ಸುಳ್ಳನ್ನ ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳಿನ ಸರಮಾಲೆಯನ್ನ ಕಟ್ಟುತ್ತಿರುವಂತಹ ಸತೀಶ್, ಇಡಿ ಅಧಿಕಾರಿಗಳ ತನಿಖೆಯ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಇಡಿ ಅಧಿಕಾರಿಗಳು ಆ ನಾಯಿ ಫ್ರೆಂಡ್ ಬಳಿ ಇದೆ ಅಂತ ಹೇಳಿದ್ದಾನಂತೆ. ಸುಳ್ಳನ್ನ ಮುಚ್ಚಿಡಲು ಸುಳ್ಳಿನ ಸರಮಾಲೆ ಕಟ್ಟಿದ ಸತೀಶ್ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವುದಕ್ಕೂ ಕೂಡ ಯತ್ನಪಟ್ಟಿದ್ದ. ದುಬಾರಿ ನಾಯಿ ತೋರಿಸುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಶ್ವಾನ, ಅದನ್ನ ತೋರಿಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಪಟ್ಟು ಹಿಡಿದು ಕೂತಿದ್ದಾರಂತೆ. ನೋಡಿ, ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಆ ನಾಯಿ ಎಲ್ಲಿದೆ ಅಂತೇಳಿ ತೋರಿಸಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರಂತೆ. 50 ಕೋಟಿ ರೂಪಾಯಿ ನಾಯಿ ಎಲ್ಲಿ ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅದು ತನ್ನ ಬಳಿ ಇಲ್ಲ, ಸ್ನೇಹಿತನ ನಾಯಿ ಸ್ನೇಹಿತನ ಬಳಿ ಇದೆ ಅಂತ ಹೇಳಿದ್ರಂತೆ. ಸುಳ್ಳನ್ನ ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳಿನ ಸರಮಾಲೆಯನ್ನ ಕಟ್ಟುತ್ತಿರುವಂತಹ ಸತೀಶ್, ಇಡಿ ಅಧಿಕಾರಿಗಳ ತನಿಖೆಯ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ.